ಅದೊಂದು ಸುಂದರ ಕನಸಿನ ಮನೆ. ಇನ್ನು ಕೆಲವೇ ದಿನಗಳಲ್ಲಿ ಗೃಹ ಪ್ರವೇಶದ ಸಂಭ್ರಮ. ಆ ಮನೆ ಯಜಮಾನ ಸುಳಿದ ಕುಕ್ಕೇಶ್ರೀ ವಸಂತ ಅವರ ಕಣ್ಣಲ್ಲಿ ತಮ್ಮ ಕುಟುಂಬದ ಬಗ್ಗೆ ನೂರಾರು ಕನಸುಗಳಿದ್ದವು. ಅದು ಫೆಬ್ರವರಿ 21 ಶನಿವಾರ. ಹೆಂಡತಿ ಮಕ್ಕಳ ಜೊತೆ ನಗುನಗುತ್ತಾ ತಮ್ಮ ಆಲ್ಟೋ ಕಾರಿನಲ್ಲಿ ಮಡಂತ್ಯಾರಿಗೆ ಹೊರಟಿದ್ದರು. ಕುಂಬರಚೋಡು ಬಳಿ ತಮ್ಮ ಪಾಡಿಗೆ ತಾವು ರಸ್ತೆಯ ಎಡಬದಿಯಲ್ಲಿ ಹೋಗುತ್ತಿದ್ದಾಗ ಹಿಂದಿನಿಂದ ಯಮನಂತೆ ಅರಗಿತ್ತು ಆ ಪೋಲೋ ಕಾರು. ಹಿಂದೆಯಿಂದ ಬಂದ ಪೋಲೋ ಚಾಲಕ ಮತ್ತಿನಲ್ಲಿ ಇದ್ದ ಎಂದರೆ ತಾನು ಎಲ್ಲಿದ್ದೇನೆ, ಏನು ಮಾಡುತ್ತಿದ್ದೇನೆ ಎಂಬ ಪರಿಜ್ಞಾನವು ಅವನಿಗಿರಲಿಲ್ಲ. ಆ ಅಮಲಿನ ಅತಿ ವೇಗದಲ್ಲಿ ಬಂದು ವಸಂತ ಅವರ ಕಾರಿಗೆ ಹಿಂದಿನಿಂದ ರಭಸವಾಗಿ ಗುದ್ದಿದ್ದ. ಡಿಕ್ಕಿಯ ರಭಸಕ್ಕೆ ಆಲ್ಟೋ ಕಾರು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿ ನಜ್ಜುಗುಜ್ಜಾಗಿತ್ತು. ಮಕ್ಕಳ ಆಕ್ರಂದನ, ಪತ್ನಿಯ ಕಣ್ಣೀರು. ಗಂಭೀರವಾಗಿ ಗಾಯಗೊಂಡಿದ್ದ ವಸಂತ ಅವರನ್ನು ಸುಳ್ಳಿದ ಆಸ್ಪತ್ರೆಗೆ ಕರೆದುಕೊಂಡು ಅಲ್ಲಿಂದ ಮಂಗಳೂರಿಗೆ ಕರೆತರಲಾಗಿತ್ತು. ಆದರೆ 3 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿದ್ದ ಆ ಮುಗ್ಧ ಜೀವ ಫೆಬ್ರವರಿ 23 ರಾತ್ರಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದೆ. ಹೊಸ ಮನೆಗೆ ಕಾಲಿಡಬೇಕಾಗಿದ್ದವರು ಇಂದು ಮಣ್ಣಿನ ಮನೆಗೆ ಸೇರಿದ್ದಾರೆ.